இயேசுவே மகிமை. ஐயா நல்லா இருக்கிறீங்களா? இந்த பக்கம் பாருங்க. பிரைஸ் தி லார்ட். ஹல்லேலூயா, ஹல்லேலூயா. இயேசுவே ಸ್ತೋತ್ರ, இயேசுவே ವಂದನೆ, இயேசுவே ಆರಾಧನೆ, ಇಯೇಸುವೆ ಮಹಿಮೆ. ನಿಮ್ಮ ಮಧ್ಯೆ ಇರೋದು ನಮ್ಮ ಸೌಭಾಗ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ, 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 ಹಲ್ಲೇಲೂಯಾ. ಇಯೇಸುವೆ ಸ್ತೋತ್ರ, ಇಯೇಸುವೆ ವಂದನೆ. ನಿಂತ್ಕೊಳ್ಳೋಕ್ಕಾಗತ್ತಾ? ನಿಂತ್ಕೋಬೋದಾ? ನೀವು ನಾವು ಎಲ್ಲರೂ ಭಾಗ್ಯವಂತರು. ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಯಾರಿಗಾಗಲ್ಲ ಅವ್ರು ಕೂತ್ಕೊಳ್ಳಿ, ಆಗೋರು ನಿಂತ್ಕೊಳ್ಳೋಣ. ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ನಾವು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಅಪ್ಪ, ನಿಮ್ಮ ಸಾನ್ನಿಧ್ಯ ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಇವತ್ತು ಇಲ್ಲಿ ನೀವು ಮಾಡುವ ಪ್ರತಿಯೊಂದು ಅತಿಶಯ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮ ನಾಮವನ್ನು ಸ್ಮರಿಸುವಾಗ ನಮ್ಮ ಮಧ್ಯದಲ್ಲಿ ಇರುವಂಥ ದೇವರು ನೀವಾಗಿದ್ದೀರಿ. ನಿಮ್ಮ ನಾಮದ ಶಕ್ತಿ ಇಲ್ಲಿರುವ ಪ್ರತಿಯೊಬ್ಬರು ಅನುಭವಿಸುವಂತಾಗಲಿ ಅಪ್ಪ. ಅಪ್ಪ, ನೀವು ಹೇಳಿದ್ದೀರಿ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಬ್ಬ ಮನುಷ್ಯನ ರಕ್ಷಣೆಗೆ ನನ್ನ ನಾಮದಿಂದಲ್ಲದೆ ಬೇರೆ ನಾಮ ಇಲ್ಲ ಎಂಬುದಾಗಿ ಆ ನಿನ್ನ ನಾಮದ ಶಕ್ತಿಯಿಂದ ಒಬ್ಬೊಬ್ಬರ ಆತ್ಮೀಕ ಕ್ಷೇತ್ರಗಳಲ್ಲಿ ಬಿಡುಗಡೆ ಉಂಟಾಗಲಿ, ಶರೀರದಲ್ಲಿ ಬಿಡುಗಡೆ ಉಂಟಾಗಲಿ, ಪ್ರತಿಯೊಬ್ಬರ ಪ್ರಾಣಾತ್ಮ ಶರೀರಗಳು ಸ್ವತಂತ್ರವಾಗಲಿ ಅಪ್ಪ. ಈ ಒಂದು ಜಾಗದಲ್ಲಿ ನಿನ್ನ ನಾಮ ಮಹಿಮೆಯನ್ನು ಒಬ್ಬೊಬ್ಬರು ಅನುಭವಿಸುವಂತಾಗಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯ ಒಬ್ಬೊಬ್ಬರು ಅನುಭವಿಸುವಂತಾಗಲಿ ಅಪ್ಪ. ಈ ಜಾಗದಲ್ಲಿ ನಿನ್ನ ಪ್ರಸನ್ನತೆ ಚಲಿಸುವಂತಾಗಲಿ ಅಪ್ಪ. ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯವನ್ನು ಒಬ್ಬೊಬ್ಬರು ಅನುಭವಿಸುವಂತಾಗಲಿ. ನೀನು ಕೊಟ್ಟ ಬಿಡುಗಡೆಯನ್ನು, ನೀನು ಕೊಟ್ಟ ಸಮಾಧಾನವನ್ನು, ನೀನು ಕೊಟ್ಟ ಆನಂದವನ್ನು ಒಬ್ಬೊಬ್ಬರು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳಲಿ ಅಪ್ಪ. ಒಬ್ಬೊಬ್ಬರು ಪರಲೋಕದ ಆನಂದದಿಂದ ತುಂಬಲ್ಪಡಲಿ ಅಪ್ಪ. ಯೇಸುವೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಬೆಂಗಳೂರಲ್ಲಿ ನವಜ್ಯೋತಿ ವೃದ್ಧಾಶ್ರಮ ಅಂತೇಳಿ ಒಂದು ಜಾಗ. ಆ ಜಾಗದಲ್ಲಿ ಒಂದು 15 ಮಂದಿ ವಯಸ್ಸಾದವರಿದ್ದಾರೆ. ಅಲ್ಲಿಗೆ ನಾನು ವಾರನೋ 15 ದಿವಸಕ್ಕೆ ಒಂದು ಸಾರಿ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಹೋಗುವಾಗ ಅವರು ಅಳ್ತಾ ಇದ್ರು. ನಮಗೆ ಯಾರೂ ಇಲ್ಲ ನೋಡ್ಕೊಳ್ಳೋರು. ಹಾಗಾಗಿ ಭಾಳ ದುಃಖದಿಂದ ಇರೋರು. ಹೋದಾಗಲೆಲ್ಲ ಈ ಲೋಕದಲ್ಲಿ ಯಾರು ನಿಮ್ಮನ್ನು ಬಿಟ್ಟರೂ ಕೂಡ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನಿಮಗೆ ಕಾಣದೇ ಇರತಕ್ಕಂಥ ಒಬ್ಬರು ನಿಮ್ಮ ಜೊತೆನೇ ಇದ್ದಾರೆ, ಅವರು ಯೇಸುವಾಗಿದ್ದಾರೆ ಅಂತೇಳಿ ಪ್ರತಿ ಸಾರಿ ಅದನ್ನು ಹೇಳುವಾಗ ಕಾಲಕ್ರಮೇಣ ಅಲ್ಲಿಗೆ ಹೋದಾಗ ಅವರ ಕಣ್ಣಲ್ಲಿ ನೀರಿರ್ತಿರ್ಲಿಲ್ಲ. ಅವ್ರು ಹೇಳ್ತಾಯಿದ್ರು, ನಾವು ಅನಾಥರಲ್ಲ, ಯಾಕಂದರೆ ಯೇಸು ನಮ್ಮ ಜೊತೆ ಇದ್ದಾರೆ ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೊತೆ ನಿಮ್ಮ ಒಡ ಹುಟ್ಟಿದವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಯಾರು ನಿಮ್ಮನ್ನು ನಡೆಸ್ತಾ ಇದ್ದಾರೋ ಅವ್ರ ಮುಖಾಂತರವಾಗಿ ದೇವರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮನ್ನು ಅವರು ನಡೆಸ್ತಾರೆ. ಸೊ ನೀವು ಅನಾಥರಲ್ಲ, ಯಾಕಂದರೆ ನಿಮ್ಮ ಅಪ್ಪ ಯೇಸುವಾಗಿದ್ದಾರೆ, ನಿಮ್ಮ ಅಮ್ಮ ಯೇಸುವಾಗಿದ್ದಾರೆ, ನಿಮ್ಮ ಸ್ನೇಹಿತ ಯೇಸುವಾಗಿದ್ದಾರೆ. ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಆದ್ದರಿಂದ ನಾವೆಲ್ಲರೂ ಒಂದು ಗೀತೆಯನ್ನು ಹಾಡಿ ನಾವೆಲ್ಲರೂ ದೇವರನ್ನು ಘನಪಡಿಸೋಣ ಅಲ್ವಾ? ಹೌದಾ?
ಓಕೆ, ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಸೇರಿ ನನ್ನ ಹತ್ತಿರವಿರು ಓ ಯೇಸುವೇ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ಯೇಸುವೇ, ಹಾಲೆಲೂಯಾ ಸ್ತೋತ್ರ ಯೇಸುವೇ, ಹಾಲೆಲೂಯಾ ಹಾಲೆಲೂಯಾ. ಪ್ರೀತಿ ತುಂಬಿದ ಹೃದಯದಿಂದ ಯೇಸು ನಮ್ಮೊಂದಿಗಿದ್ದಾರೆ ಎಂಬ ಭರವಸೆಯಲ್ಲಿ ನಾವೆಲ್ಲರೂ ಕೂಡ ಈ ಸಾಲುಗಳನ್ನು ಹಾಡುತ್ತಾ ದೇವರು ನಮ್ಮ ಜೊತೆ ಇದ್ದಾರೆ ಅಂತ ನಂಬಿಕೆ ಉಳ್ಳವರಾಗಿ ನಾವು ಮಾಡೋಣ, ಹಾಡೋಣ. ಸ್ತೋತ್ರ ಯೇಸುವೇ, ಸ್ತೋತ್ರ ಅಪ್ಪ. Thank you, Jesus. Thank you, Holy Spirit. ನನ್ನ ಹತ್ತಿರವಿರು ಓ ಯೇಸುವೇ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಾಲೆಲೂಯಾ. ಯೇಸಪ್ಪ, ನೀವು ಬಂದದ್ದು ಕತ್ತಲಿಂದ ನಮ್ಮನ್ನ ಬೆಳಕಿಗೆ ಕರೆತರುವುದಕ್ಕಾಗಿ, ಕತ್ತಲಲ್ಲಿದ್ದ ನಮ್ಮ ಒಬ್ಬೊಬ್ಬರನ್ನ ಬೆಳಕಿನ ಕಡೆಗೆ ನಡೆಸುವುದಕ್ಕಾಗಿ, ಬೆಳಕಾದ ನಿಮ್ಮೊಂದಿಗೆ ಪ್ರಯಾಣ ಮಾಡುವುದಕ್ಕಾಗಿ ಯೇಸುವೇ, ಮರಣವನ್ನ ಅಪ್ಪಿದ್ದ ನಮ್ಮ ಹೃದಯಗಳಿಗೆ ಜೀವವನ್ನು ಕೊಡುವುದಕ್ಕಾಗಿ ನೀವು ಬಂದಿದ್ದು ಅಪ್ಪ. ಇಲ್ಲಿರುವ ಪ್ರತಿಯೊಬ್ಬರ ಅಂತರಂಗದಲ್ಲಿರ್ತಕ್ಕಂಥ ಮರಣ ದೂರವಾಗಿ ಜೀವ ಉಂಟಾಗಲಿ ಅಪ್ಪ. ಕತ್ತಲೆ ದೂರವಾಗಿ ಬೆಳಕುಂಟಾಗಲಿ ಅಪ್ಪ, ಬೆಳಕುಂಟಾಗಲಿ ಅಪ್ಪ. ಈ ಜಾಗವೆಲ್ಲ ನಿನ್ನ ಬೆಳಕಿನಿಂದ ತುಂಬಲ್ಪಡಲಿ ಅಪ್ಪ. ಸ್ತೋತ್ರ ಅಪ್ಪ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು,
ಮರಣದ ಸಮಯದಿ ಜೀವವಾಗಿರು. ನನ್ನ ಬೆಳಕು ನೀನಪ್ಪ, ನನ್ನ ಜೀವ ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ನನ್ನ ಬೆಳಕು ನೀನಪ್ಪ, ನನ್ನ ಜೀವ ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. Alleluia, 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 Alleluia. ಯೇಸು ಹೇಳ್ತಾರೆ, ನಿಮ್ಮ ದುಃಖ ಆನಂದವಾಗುತ್ತದೆ, ನಿಮ್ಮ ಕಣ್ಣೀರು ಸಂತೋಷವಾಗಿ ಮಾರ್ಪಡಿಸ್ತೇನೆ ಅಂತೇಳಿ. ಭಯಪಡಬೇಡಿ, ಹೆದರಬೇಡಿ. ಈ ಮಾತುಗಳನ್ನು ಹೇಳಿದ ದೇವರು ಜೀವಂತವಾಗಿದ್ದಾರೆ. ಅವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಾಗಿದ್ದಾರೆ ಪ್ರಿಯರೇ. ಅವರು ಸದಾ ನಿಮ್ಮೊಂದಿಗಿರುವ ದೇವರಾಗಿದ್ದಾರೆ. ಕಣ್ಣೀರನ್ನು ಒರೆಸಿ ಆನಂದವನ್ನು ಕೊಡುವ, ನಿಮ್ಮ ದುಃಖವನ್ನು ತೆಗೆದಾಕಿ ನಿಮ್ಮಲ್ಲಿ ಅವರ ಪ್ರೀತಿಯನ್ನು ತುಂಬಿಸುವ ದೇವರು ನಿಮ್ಮ ಮಧ್ಯೆ ಇದ್ದಾರೆ. ನಂಬಿಕೆ ಉಳ್ಳವರಾಗಿ ಆಡೋಣ, ವಿಶ್ವಾಸದಿಂದ ಆಡೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವೇ, ನನ್ನ ದುಃಖವನ್ನು ಆನಂದವಾಗಿಸಿದ ದೇವನೇ ಸ್ತೋತ್ರಪ್ಪ. ನನ್ನ ಕಣ್ಣೀರನ್ನು ಒರೆಸಿ ನನ್ನಲ್ಲಿ ಸಂತೋಷವನ್ನ ತುಂಬಿಸುವ ದೇವನೇ ನಿಮಗೆ ಸ್ತೋತ್ರಪ್ಪ ಅಂತ ಹೇಳುತ್ತಾ ಎಲ್ಲರೂ ಹೇಳೋಣ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸ್ತೋತ್ರ. ಕಷ್ಟದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ನನ್ನ ತಂದೆ ನೀನಪ್ಪ, ನನ್ನ ತಾಯಿ ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ಎಲ್ಲರೂ ನಂಬಿಕೆಯಿಂದ, ನನ್ನ ತಂದೆ ನೀನಪ್ಪ, ನನ್ನ ತಾಯಿ ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಹಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಓದುವವನು ಧನ್ಯನು, ಕೇಳಿಸಿಕೊಳ್ಳುವವನು ಧನ್ಯನು, ಆ ವಾಕ್ಯದಂತೆ ನಡೆಯುವವನು ಧನ್ಯನು ಎಂಬುದಾಗಿ. ಇಲ್ಲಿ ನೀವು ಅವರ ವಾಕ್ಯಗಳನ್ನು ಕೇಳಿಸ್ಕೊತಾ ಇದ್ದೀರಲ್ವಾ? ನೀವೆಲ್ಲರೂ ಧನ್ಯರೇ. ನೀವೊಬ್ಬೊಬ್ಬರು ಧನ್ಯರಾಗಿದ್ದೀರಾ. ಇವತ್ತು ನೀವು ಸ್ವರ್ಗದ ಪಟ್ಟಿಯಲ್ಲಿ ನೀವಿರ್ತೀರಾ ಪ್ರಿಯರೇ. ಯಾಕೆಂದ್ರೆ ನೀವು ಕೇಳಿಸ್ಕೊಳ್ತಾ ಇರೋದು ಮನುಷ್ಯನ ಮಾತಲ್ಲ, ಯೇಸುವಿನ ಮಾತಾಗಿದೆ. ಆ ವಾಕ್ಯಗಳು ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಆ ದೇವನಿಗೆ ಸ್ತೋತ್ರ ಮಾಡೋಣ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವನಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು,
ಸ್ತೋತ್ರ. ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವನಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಗುರುವು ನೀನಪ್ಪ, ನನ್ನ ದೇವನು ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ನನ್ನ ಗುರುವು ನೀನಪ್ಪ, ಹೌದು, ನನ್ನ ದೇವರು ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ಹಾಲೇಲುಯಾ, ಹಾಲೇಲುಯಾ, ಹಲ್ಲೇಲುಯಾ, ಹಾಲೇಲುಯಾ. Alleluia, 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 Alleluia. ನನ್ನ ಜೊತೆ ನೀವು ಹೇಳಿ ಒಂದ್ಸಾರಿ, ನಾನು ನಾನು ಒಂಟಿಯಲ್ಲ, ನನ್ನೊಂದಿಗೆ ಕಾಣದ ಯೇಸು ಆತ್ಮಸ್ವರೂಪರಾಗಿ ವಾಕ್ಯವಾಗಿ ನನ್ನೊಂದಿಗಿದ್ದಾರೆ. ಆ ಯೇಸುವಿನ ಶಕ್ತಿಯಿಂದ ಈ ಲೋಕದಲ್ಲಿ ನಾನು ಸಮಾಧಾನದಲ್ಲಿ, ಶಾಂತಿಯಲ್ಲಿ, ನೆಮ್ಮದಿಯಲ್ಲಿ, ಆನಂದದಲ್ಲಿ ಜೀವಿಸುತ್ತೇನೆ. ಏಕೆಂದರೆ ನನ್ನೊಂದಿಗೆ ಇಮ್ಯಾನುವೇಲ್, 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 ದೇವರು ಯೇಸು ನನ್ನೊಂದಿಗೆ, ನನ್ನೊಂದಿಗೆ. ಈ ಸಾಲುಗಳನ್ನು ಹೇಳೋಣ. ಒಂಟಿಯಾದ ಸಮಯದಿ ಜೊತೆಯಾಗಿರು. ರೋಗದ ಸಮಯದಿ ವೈದ್ಯನಾಗಿರು. ಒಂಟಿಯಾದ ಸಮಯದಿ ಜೊತೆಯಾಗಿರು. ರೋಗದ ಸಮಯದಿ ವೈದ್ಯನಾಗಿರು. ನಾನು ಒಂಟಿಯಾದ ಸಮಯದಿ ಜೊತೆಯಾಗಿರು. ರೋಗದ ಸಮಯದಿ ವೈದ್ಯನಾಗಿರು. ನಾನು ಒಂಟಿಯಾದ ಸಮಯದಿ ಜೊತೆಯಾಗಿರು. ರೋಗದ ಸಮಯದಿ ವೈದ್ಯನಾಗಿರು. ನನ್ನ ಸ್ನೇಹಿತ ನೀನಪ್ಪ, ನನ್ನ ವೈದ್ಯನು ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ನನ್ನ ಸ್ನೇಹಿತ ನೀನಪ್ಪ, ನನ್ನ ವೈದ್ಯನು ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ಮತ್ತೊಂದ್ಸರಿ ಹೇಳೋಣ. ನನ್ನ ಸ್ನೇಹಿತ ನೀನಪ್ಪ, ನನ್ನ ವೈದ್ಯನು ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ನನ್ನ ಸ್ನೇಹಿತ ನೀನಪ್ಪ, ಹೇಳೋಣ. ನನ್ನ ವೈದ್ಯನು ನೀನಪ್ಪ, ನನ್ನ ಸರ್ವಸ್ವ ನೀನೇ ಏಸಪ್ಪ. ಹಾಲೇಲುಯಾ, ಹಾಲೇಲುಯಾ, ಹಲ್ಲೇಲುಯಾ, ಹಾಲೇಲುಯಾ, ಹಾಲೇಲುಯಾ. ಎಲ್ಲರೂ ಚಪ್ಪಾಳಿಯೊಂದಿಗೆ ಹಾಲೇಲುಯಾ, ಹಲ್ಲೇಲುಯಾ, ಹಲ್ಲೇಲುಯಾ. ನಿಮ್ಮನ್ನು ಬಿಟ್ಟು ಬಾಳಲಾರೆನು ನನ್ನೇಸುವೆ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನಿಮ್ಮನ್ನು ಬಿಟ್ಟು ಬಾಳಲಾರೆನು ನನ್ನೇಸುವೆ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನಿಮ್ಮನ್ನು ಬಿಟ್ಟು ಬಾಳಲಾರೆನು ನನ್ನೇಸುವೆ, ನಿಮ್ಮನ್ನು ಬಿಟ್ಟು ಬಾಳಲಾರೆನು.
ಜೊತೆಯಲ್ಲೇ ಇರುವ ಓ ನನ್ನೇಸಪ್ಪ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಜೊತೆಯಲ್ಲೇ ಇರುವ ಓ ನನ್ನೇಸಪ್ಪ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ತಂದೆಯಾದೆ ನೀ ನನಗೆ, ತಾಯಿಯಾದೆ ನೀ. ತಂದೆಯಾದೆ ನೀ ನನಗೆ, ತಾಯಿಯಾದೆ ನೀ. ಸ್ನೇಹಿತನಾದೆ ನೀ ನನಗೆ, ಬಂಧುವಾದೆ ನೀ. ಸ್ನೇಹಿತನಾದೆ ನೀ ನನಗೆ, ಬಂಧುವಾದೆ ನೀ. ಗುರುವಾದೆ ನೀ ನನಗೆ, ದೇವರಾದೆ ನೀ. ಗುರುವಾದೆ ನೀ ನನಗೆ, ದೇವರಾದೆ ನೀ. ಸ್ನೇಹಿತನಾದೆ ನೀ ನನಗೆ, ವೈದ್ಯನಾದೆ ನೀ. ಸ್ನೇಹಿತನಾದೆ ನೀ ನನಗೆ, ವೈದ್ಯನಾದೆ ನೀ. ಶಾಂತಿಯಾದೆ ನೀ ನನಗೆ, ಸಮಾಧಾನವಾದೆ ನೀ. ಶಾಂತಿಯಾದೆ ನೀ ನನಗೆ, ಸಮಾಧಾನವಾದೆ ನೀ. ಬಲವಾದೆ ನೀ ನನ್ನ ಬಂಡೆಯಾದೆ ನೀ. ಬಲವಾದೆ ನೀ ನನ್ನ ಬಂಡೆಯಾದೆ ನೀ. ಬಲವಾದೆ ನೀ ನನ್ನ ಕೋಟೆಯಾದೆ ನೀ. ಬಲವಾದೆ ನೀ ನನ್ನ ಕೋಟೆಯಾದೆ ನೀ. ನನ್ನ ಜೊತೆಯಲ್ಲೇ ಇರುವ ಓ ನನ್ನೇಸಪ್ಪ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಜೊತೆಯಲ್ಲೇ ಇರುವ ಓ ನನ್ನೇಸಪ್ಪ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ, ಯೇಸುವೇ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ, ಯೇಸು, ಯೇಸು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಮ್ಮ ಮಧ್ಯದಲ್ಲಿ, ಯೇಸು ನಮ್ಮ ಮಧ್ಯದಲ್ಲಿ. ಸ್ತುತಿಸೋಣ, ಸ್ತುತಿಸೋಣ. ಯೇಸು ನಮ್ಮ ಮಧ್ಯದಲ್ಲಿ. ಓರಲಲಬ, ಹಾಲೆಲೂಯಾ. ಸ್ತೋತ್ರಪ್ಪ. ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣ ಕೊಟ್ಟ ದೇವನೇ ನಿಮಗೆ ಸ್ತೋತ್ರ, 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 ನಿಮಗೆ ಸ್ತೋತ್ರ. ಸ್ತೋತ್ರ, 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 ಸ್ತೋತ್ರ. ನನ್ನ ತಂದೆಯಾಗಿ, ನನ್ನ ತಾಯಿಯಾಗಿ, ನನ್ನ ಸ್ನೇಹಿತನಾಗಿ, ನನ್ನನ್ನು ಪ್ರೀತಿಸುವ ದೇವನಾಗಿ ನನ್ನ ಜೊತೆ ಯಾವಾಗಲೂ ಇರಲಿಕ್ಕೆ ಸಾಧ್ಯವಾದವರು ಯೇಸು ಪ್ರಿಯರೇ. ಆ ಯೇಸು ನಿಮ್ಮ ಜೊತೆ ಇದ್ದಾರೆ, ಆ ಯೇಸು ನಿಮ್ಮ ಜೊತೆ ಇದ್ದಾರೆ, ಆ ಯೇಸು ನಮ್ಮ ಜೊತೆ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋಣ ದೇವರಿಗೆ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ, ಒಂದೆರಡು ನಿಮಿಷ ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಪಕ್ಕದಲ್ಲಿರೋರನ್ನ ಮುಖ ನೋಡಿ ಒಂದು ಕೈ ಕೊಟ್ಟು ಹೇಳಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಪ್ರಪಂಚದಲ್ಲೇ வெரி குட் ஐயா சொல்லிட்டீங்களா? ஆண்டவர் உங்களை நேசிக்கிறாரு. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಅದರಿಂದಲೇ ನಾವಿಲ್ಲಿದ್ದೀವಿ, ಬೇರೆ ಏನೂ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತೇಳಿ ಮನುಷ್ಯ ವಿವರಿಸಲಿಕ್ಕೆ ಸಾಧ್ಯವಿಲ್ಲ, ಲೆಕ್ಕವಿಲ್ಲದಷ್ಟು. ಹೌದಮ್ಮ, ಅದೇ ನಿಜ. ಅಷ್ಟು ಗೊತ್ತಾಗ್ಬಿಟ್ರೆ ನಾವು ನೆಮ್ಮದಿಯಾಗಿ ಇರ್ಬೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗೊತ್ತಿದ್ದು ಹೇಳ್ತಿದ್ದೀರೋ ಗೊತ್ತಿಲ್ಲದೆ ಹೇಳ್ತಿದ್ದೀರೋ ಅದೇ ನಿಜ. ಪ್ರೈಸ್ ದಿ ಲಾರ್ಡ್. ಸೊ ಅವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ ಅಂದರೆ, ಅವರ ಶರೀರದ ಒಂದು ತೊಟ್ಟು ರಕ್ತವನ್ನು ಕೂಡ ಇಟ್ಟುಕೊಳ್ಳದೆ ನನಗಾಗಿ ನಿಮಗಾಗಿ ಸುರಿಸಿದಂಥ ಯೇಸು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಪ್ರಾಣನೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಯಾರು ಕೂಡ ಇಲ್ಲಿ ಚಿಂತೆಯಲ್ಲಿ ಇರಬಾರ್ದು. ಪ್ರೈಸ್ ದಿ ಲಾರ್ಡ್.
ಯಾಕೆಂದರೆ ಯಾರಿದ್ದಾರೆ ನಿಮ್ಮ ಜೊತೆ? ಯಾರಿದ್ದಾರೆ? ಇನ್ನೊಂದು ಸ್ವಲ್ಪ ಜೋರಾಗಿ, ಯಾರಿದ್ದಾರೆ? ಕಾಣಿಸ್ತಾರಾ? ಕಾಣಿಸಲ್ಲ. ಆದರೆ ನಿಮ್ಮ ಜೊತೆ ಇರ್ತಾರಲ್ವಾ, ಅವರಲ್ಲೇ ಇದ್ದಾರೆ. ನೀವು ಅವರಲ್ಲೇ ಯೇಸುವನ್ನು ನೋಡಬೇಕು. ಪ್ರೈಸ್ ದ ಲಾರ್ಡ್. ಈಗ ಮನುಷ್ಯನಲ್ಲಿ ಯೇಸು ಇದ್ದಾರಾ? ನಿಮ್ಮ ಜೊತೆ ಮನುಷ್ಯರು ಇದ್ದಾರಾ? ಹಾಗಾದರೆ ಅವರಲ್ಲಿ ಯಾರಿದ್ದಾರೆ? ಈಗ ಅವರಲ್ಲಿ ಯೇಸುವನ್ನು ನೋಡ್ತಾ ನೀವು ಪ್ರೈಸ್ ದ ಲಾರ್ಡ್ ಹೇಳ್ತಾ ಬದುಕಬೇಕು ನೀವು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವು ಪರಸ್ಪರ 40 ಜನ ಇದ್ದಾರೆ ಅಂತೇಳಿ ಸಿಸ್ಟರ್ ಹೇಳ್ತಾ ಇದ್ರು. ನೀವು 40 ಜನರು ಕೂಡ ಜೀಸಸ್ ಲವ್ ಯು, ಜೀಸಸ್ ಲವ್ ಯು ಅಂತ ಹೇಳ್ತಾ ಹೋದರೆ ಈ ಮನೆ ಪರಲೋಕ ಆಗತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನೀವು ಮಾತ್ರ ಅಲ್ಲ, ನಾವು ಕೂಡ ಅಲ್ವಾ, ಎಲ್ಲರೂ ಕೂಡ. ಪ್ರೈಸ್ ದ ಲಾರ್ಡ್. ಎಂಥ ಒಳ್ಳೆ ದೇವರು ಅಲ್ವಾ. ಆ ದೇವರು ಎಷ್ಟು ಮಾತ್ರ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ ಊಹಿಸ್ಲಿಕ್ಕಾಗಲ್ಲ. 8ನೇ ಅಧ್ಯಾಯದಲ್ಲಿ ತುಂಬ ಸುಂದರವಾದ ಒಂದು ಘಟನೆ ಓದಿ ನಾವು ದೇವರಿಗೆ ಒಂದು ಸ್ತೋತ್ರ ಮಾಡಿ ನಂತರ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. 8ನೇ ಅಧ್ಯಾಯ ಮತ್ತಾಯನ ಶುಭ ಸಂದೇಶ, ಅಲ್ಲಿ ಒಂದು ಸುಂದರವಾದ ಘಟನೆ ಇದೆ. ನೀವು ಓದಿದರೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಓದ್ತೀರಾ? 5ರಿಂದ. ಓಕೆ. ಯೇಸು ಸ್ವಾಮಿ ಕಪೆರ್ನಹುಮ್ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು. ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ನೋಡಲಿಕ್ಕೆ ಲಲಿತಾ ಗೀತ ಈ ಆಶ್ರಮಕ್ಕೆ ನಮ್ಮನ್ನು ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅವತ್ತು ಅವರು ಮನುಷ್ಯನಾಗಿ ನಡ್ಕೊಂಡು ಹೋದ್ರು. ಇವತ್ತು ವಾಕ್ಯವಾಗಿ ಆತ್ಮಸ್ವರೂಪರಾಗಿ ನಿಮ್ಮೊಬ್ಬೊಬ್ಬರ ಜೊತೆ ಮಾತಾಡಲಿಕ್ಕೆ, ನಿಮ್ಮೊಂದಿಗಿರಲಿಕ್ಕೆ, ನಿಮ್ಮ ಒಳಗಡೆ ಇರತಕ್ಕಂಥ ಎಲ್ಲ ನೋವನ್ನು ತೆಗೆದುಹಾಕಲಿಕ್ಕೆ, ನಿಮ್ಮಲ್ಲಿ ಪರಲೋಕದ ಆನಂದವನ್ನು ತುಂಬಿಸಲಿಕ್ಕೆ ಯೇಸು ಇಲ್ಲಿ ಬಂದಿದ್ದಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಓದೋಣ. ಪ್ರಭು ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆಡಿದಿದ್ದಾನೆ, ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು. ಯೇಸು ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು. ಸಾರಿ ಒಂದು ಸ್ವಲ್ಪ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಇನ್ನೊಂದು ಘಟನೆ. ಕುಷ್ಠರೋಗಿ ಒಬ್ಬ ಇದ್ದಾನಲ್ಲ, ಮೇಲೇನದು ಅಲ್ಲೇನಾ? 8:1. ಓಕೆ, ಸಾರಿ, ಓದಿ. ಯೇಸು ಸ್ವಾಮಿ ಬೆಟ್ಟದಿಂದ ಇಳಿದು ಬಂದಾಗ, ಯೇಸು ಸ್ವಾಮಿ ಬೋಧನೆ ಮಾಡಿ ಬೆಟ್ಟದಿಂದ ಕೆಳಗಡೆ ಇಳಿದು ಬರ್ತಿದ್ದಾರೆ. ಜನರು ಗುಂಪು ಗುಂಪಾಗಿ ಅವರನ್ನು ಹಿಂಬಾಲಿಸಿದರು. ಜನ ತುಂಬ ಅವರನ್ನು ಹಿಂಬಾಲಿಸಿದರು. ಯಾಕೆಂದರೆ ಅವರ ಮಾತುಗಳು ಅಷ್ಟು ಇಷ್ಟವಾಗಿತ್ತು ಅವರಿಗೆ. ಅವರ ಮಾತುಗಳಲ್ಲಿ ಪರಲೋಕದ ತಂದೆ ಪ್ರೀತಿ ಹರಿದು ಹೋಗ್ತಾ ಇತ್ತು. ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮ ಒಬ್ಬೊಬ್ಬರ ಬಾಯಿಂದ ಯೇಸುವಿನ ಮಾತುಗಳು ಬರುವಾಗ ಅದೇ ರೀತಿ ಆ ಪ್ರೀತಿ ಹಬ್ಬಿ ಹರಡಬೇಕು ಎಲ್ಲ ಕಡೆಗಳಲ್ಲಿ. ಪ್ರೈಸ್ ದ ಲಾರ್ಡ್. ಅದು ಹರಡ್ತಾ ಇಲ್ಲ ಅಂದರೆ ನಾವೇನೋ ತಪ್ಪಿ ಹೋಗಿದ್ದೀವಿ ಅಂತ ಅರ್ಥ. ಸ್ವಲ್ಪ ನೋಡ್ಕೋಬೇಕು ನಾವು. ಯೇಸು ಸ್ವಾಮಿ ಬೆಟ್ಟದಿಂದ ಇಳಿದು ಬರ್ತಾಯಿದ್ರು. ಜನ ಗುಂಪು ಗುಂಪಾಗಿ ಅವರನ್ನು ಹಿಂಬಾಲಿಸ್ತಾ ಇದ್ರು. ಓದೋಣ. ಆಗ ಒಬ್ಬ ಕುಷ್ಠರೋಗಿ ಏನು ರೋಗಿ? ಕುಷ್ಠರೋಗಿಯನ್ನು ಯಾರಾದರೂ ಮುಟ್ತಾರಾ? ಹತ್ರ ಸೇರಿಸ್ತಾರಾ? ಒಂದು ವೇಳೆ ನೀವು ಆತನಿಗೆ ಸಹಾಯ ಮಾಡೋದಾದರೂ, ಒಂದು ಸ್ವಲ್ಪ ದಾನ ಹಾಕೋದಾದರೂ, ಒಂದು 10 ರೂಪಾಯಿ ಕೊಡೋದಾದರೂ, ಕೈ ಮುಟ್ಟಿ ಏನಾದರೂ ಕೊಡ್ತೀರಾ? ಏನು ಮಾಡ್ತೀರಾ? ಕೈ ಮೇಲಿಂದ ಹಾಕ್ತೀವಿ. ಪ್ರೈಸ್ ದ ಲಾರ್ಡ್. ಹೌದಾ? ಆದರೆ ಯೇಸು ಸ್ವಾಮಿ ಆಗಲ್ಲ. ಒಂದು ಸರಿ ನಾನು ಸುಮನಹಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಕುಷ್ಠರೋಗಿಗಳ ಆ ಒಂದು ಕೇಂದ್ರಕ್ಕೆ ಹೋಗಿದ್ದಾಗ ಫಿಕ್ಸ್ ಆಗಿಬಿಟ್ಟೆ ನಾನು ಅವ್ರನ್ನ ನೋಡಿಬಿಟ್ಟು, ಮಧ್ಯಾಹ್ನ ಊಟ ಬೇಡ ನನಗೆ. ಯಾಕಂದರೆ ವಾಸನೆ, ಅವ್ರಿಗೆ ಸ್ನಾನ ಮಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅವ್ರಿಗೆ ತಿನ್ನಲಿಕ್ಕೂ ಕಷ್ಟ ಊಟ. ಹೇಗೆ ಅಂದರೆ ಈ ಕೈಗಳೆಲ್ಲ ಹೆಂಗಿರ್ತದೆ, 2 ಕೈ. ಅವರ ಊಟ ನಾನು ನೋಡಿಬಿಟ್ಟೇ ಊಟ ಬೇಡ ಅಂತ ಫಿಕ್ಸ್ ಆಗಿಬಿಟ್ಟೆ. ಒಂದು ವಾಸನೆ, ಸರಿಯಾಗಿ ತೊಳ್ಕೊಳ್ಳೋಕ್ಕಾಗಲ್ಲ, ಸ್ನಾನ ಮಾಡಿಸ್ತಾರೆ. ಪಾಪ ಎಷ್ಟೇ ಮಾಡಿಸಿದ್ರು ಕೂಡ ಕಷ್ಟ ಅಲ್ವಾ. ಮತ್ತೆ ಇದು ಆ ಒಂದು ಊಟ ಮಾಡುವಾಗ, ನಾನು ನಾಷ್ಟ ಮಾಡುವಾಗ ನೋಡಿದೆ ನಾನು, ಈ ಕೈ ಹಿಂಗಿರುತ್ತೆ, ಈ ಕೈ ಕೂಡ ಹಂಗೆ ಇರುತ್ತೆ. ಆ ತಟ್ಟೆಯಲ್ಲಿ ಕೈ ಇಟ್ಕೊಂಡು ಹಿಂಗೆ ತಳ್ಕೊಳ್ತಾರೆ ಅವರು. ಸ್ಪೂನ್ ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಹಿಂಗೆ ತಳ್ಕೊಂಡು ಆಮೇಲೆ ಹಿಂಗೆ ತಿಂತಾರೆ ಅವರು. ಒಂದು ಸ್ವಲ್ಪ ಅನ್ನ ಒಳಗಡೆ ಹೋಗುತ್ತೆ, ಕೆಳಗಡೆ ಬೀಳುತ್ತೆ. ಇದು ನೋಡಿಬಿಟ್ಟು ಮಧ್ಯಾಹ್ನ ಊಟ ಬೇಡ ನನಗೆ ಅಂತ ಫಿಕ್ಸ್ ಆಗಿಬಿಟ್ಟೆ. ಆದರೆ ಇದೇ ವಚನವನ್ನು ನಾನು ಅಲ್ಲಿ ಹೇಳಿದ್ದು. ಇದನ್ನು ಓದಿ ಆದಮೇಲೆ ಈ ವಾಕ್ಯ ನನ್ನಲ್ಲಿ ಒಂದು ಬದಲಾವಣೆಯನ್ನು ತಂತು. ಪ್ರೈಸ್ ದ ಲಾರ್ಡ್. ಅದೇನು ಅಂದರೆ, ಇಲ್ಲಿ ನೋಡಿ, ಯೇಸು ಸ್ವಾಮಿ
ಒಬ್ಬ ಓದ್ತಿರಬೇಕಾದ್ರೆ ಅದನ್ನ ಮನಸ್ಸು ಮಾಡಿ ಓದಿ. ಆಗ ಒಬ್ಬ ಕುಷ್ಠರೋಗಿ ಯೇಸುವಿನ ಮುಂದೆ ಬಂದು ತಲೆಬಾಗಿ, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಬೇಡಿದನು. ಯೇಸು ಕೈಚಾಚಿ ಅವನನ್ನು ಮುಟ್ಟಿ, ಏನ್ ಮಾಡಿ? ಕೈ ಚಾಚಿ ಯಾರನ್ನ ಮುಟ್ಟಿ? ಆ ಕುಷ್ಠರೋಗಿಯನ್ನ ಮುಟ್ಟಿದ್ರಂತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮುಟ್ಟಿದ್ರು ಅಂದ್ರೆ ಒಂದು ರೀತಿ ಲೆಕ್ಕದಲ್ಲಿ ಒಂದು ಹಗ್ ಮಾಡಿದ್ರು ಅಂತಾನೆ ತಿಳ್ಕೊಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಯೋಚನೆ ಮಾಡಿ ಬೇಕಾದ್ರೆ ನಾವು ಸ್ವಲ್ಪ ಆ ರೀತಿ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ಈ ಕಡೆಯಿಂದ ಹೋಗ್ಬಿಡ್ತೀವಿ, ಬೇಕಾದ್ರೆ ಸ್ವಲ್ಪ ಆಚೆಯಿಂದ ಹೋಗ್ಬಿಡ್ತೀವಿ. ಆದರೆ ಯೇಸು ಅವನನ್ನು ಮುಟ್ಟಿದ್ರಂತೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಯೇಸು ಮುಟ್ಟೋದಲ್ಲ, ನಿಮ್ಮ ಒಳಗಡೆನೆ ಬರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಿಮ್ಮನ್ನು ಮುಟ್ಟೋದಲ್ಲ, ಯೇಸು ನಿಮ್ಮ ಹೃದಯದ ಒಳಗಡೆನೆ ಬರ್ತಾರೆ. ಹಾಲೆಲೂಯಾ. ಎರಡು ರೋಗವನ್ನು ತೆಗೆದಾಕ್ತಾರೆ. ಒಂದು ನಿಮ್ಮ ಆತ್ಮಿಕ ರೋಗವನ್ನು ತೆಗೆದಾಕ್ತಾರೆ, ನಿಮ್ಮ ಶಾರೀರಿಕವಾದದ್ದನ್ನು ತೆಗೆದಾಕ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಓದಿ. ಯೇಸು ಕೈಚಾಚಿ ಅವನನ್ನು ಮುಟ್ಟಿ, ಓಕೆ, ಖಂಡಿತವಾಗಿಯೂ ನನಗೆ ಮನಸ್ಸಿದೆ. ಏನಿದೆ ಯೇಸುಗೆ? ಏನಿದೆಯಂತೆ? ಮನಸ್ಸಿದೆ ಅಂತ ಯೇಸುಗೆ. ನೋಡಿ, ನಮ್ಮ ಆತ್ಮದ ಕುಷ್ಠವನ್ನು, ಶರೀರದ ಕುಷ್ಠವನ್ನು ಎರಡನ್ನೂ ಕೂಡ ವಾಸಿ ಮಾಡಲಿಕ್ಕೆ ಯೇಸುವಿಗೆ ಸಾಧ್ಯವಿದೆ. ಈ ಆತ್ಮೀಕವಾದ ಕುಷ್ಠವನ್ನು ವಾಸಿ ಮಾಡಲಿಕ್ಕಾಗಿಯೇ ಪರಲೋಕದಲ್ಲಿ ಪರಿಶುದ್ಧನಾದ ದೇವನು, ಆ ಪರಿಶುದ್ಧನಾದ ದೇವನು ಪರಿಶುದ್ಧರು 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 ಎಂದು ಹೊಗಳಿಸಿಕೊಳ್ಳುತ್ತಿದ್ದ ಆ ಜಾಗವನ್ನು ಬಿಟ್ಟು, ಪರಲೋಕ ರಾಜ್ಯವನ್ನು ಬಿಟ್ಟು ಅವರು ಭೂಮಿಗೆ ಬಂದದ್ದು ನನ್ನ ಕುಷ್ಠವನ್ನು ವಾಸಿ ಮಾಡಲಿಕ್ಕಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಅಂಥ ದೇವರು ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ತಾರೆ. ಯಾಕೊಬ್ಬ ಹೇಳ್ತಾನಲ್ವಾ, ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಇಲ್ಲಿ ಯೇಸು ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಬರೀ ಬಾಯಿಂದ ಹೇಳಲಿಲ್ಲ, ಬದಲಾಗಿ ಅವ್ರೇನು ಮಾಡ್ತಿದ್ದಾರೆ? ಕುಷ್ಠರೋಗಿಯನ್ನು ಮುಟ್ಟಿ ನನಗೆ ಮನಸ್ಸಿದೆ ಮಗನೇ ಅಂತ ಹೇಳ್ತಾರೆ. ಇವತ್ತು ಕೆಲವೊಂದು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅಥವಾ ಒಳ್ಳೆ ಪರಿಶುದ್ಧರು ಅಂತೇಳಿ ಸುಮಾರು ಜನ ಇದ್ದಾರೆ. ಪ್ರಿಯರೇ, ಆ ಪರಿಶುದ್ಧರು, ಆ ಗಣ್ಯ ವ್ಯಕ್ತಿಗಳು ಹೋಗಬೇಕಾದ್ರೆ ಈ ಕಡೆ 20 ಜನ, ಈ ಕಡೆ 20 ಜನ ಬಾಡಿಗಾರ್ಡ್ಗಳು ಬೇಕು ಅಲ್ವಾ? ಹೌದಾ? ಮುಟ್ಲಿಕ್ಕೆ ಬಿಡ್ತಾರಾ? ಆದರೆ ಯೇಸು ತಾನಾಗಿ ಬಂದು ಮುಟ್ತಾ ಇದ್ದಾರೆ, ತಾನೇ ಬರ್ತಾ ಇದ್ದಾರೆ. ಇದಾಗಿದೆ ಯೇಸು. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ಯಾರು? ಪರಿಶುದ್ಧರಲ್ಲಿ ಪರಿಶುದ್ಧನಾದ ದೇವನು, ಇಹಪರಗಳನ್ನು ಉಂಟು ಮಾಡಿದ ದೇವರು ಈ ಪಾಪಿಯನ್ನು ಹುಡುಕಿ ಬಂದರು. ಪ್ರಿಯರೇ, ನಾನು ಕೇಳ್ಕೊಳ್ಳಿಲ್ಲ, ನನ್ನನ್ನು ಹುಡುಕಿ ಬಂದರು. ಹುಡುಕಿ ಬಂದಂಥ ಯೇಸು ಇವತ್ತು ಹೇಳ್ತಿದ್ದಾರೆ, ನನಗೆ ಮನಸ್ಸಿದೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದೀರೋ ಆ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗಡೆ ತರಲಿಕ್ಕೆ ಯಾರಿಗೆ ಮನಸ್ಸಿದೆ? ಬಟ್ ನಿಮಗೆ ಮನಸ್ಸಿರಬೇಕಷ್ಟೇ. ಹಲ್ಲೆಲೂಯಾ. ಯಾರಿಗೆ ಮನಸ್ಸಿರಬೇಕು? ನೀವು ಸಂಪೂರ್ಣವಾಗಿ ಆಗಿರುವ ಕತ್ತಲೆಯ ಅವಸ್ಥೆಯಿಂದ ಬೆಳಕಿಗೆ ತರಲಿಕ್ಕೆ ಅವ್ರಿಗೆ ಮನಸ್ಸಿದೆ. ಬಟ್ ನಿಮಗೆ ಮನಸ್ಸಿರ್ಬೇಕೇನಂತ, ನಾನು ಇಲ್ಲಿಂದ ಹೊರಗಡೆ ಬರಬೇಕು. ಪ್ರೈಸ್ ದ ಲಾರ್ಡ್. ನೀವು ಒಬ್ಬೊಬ್ರು ನಿಮ್ಮ ಹೃದಯದಲ್ಲಿ ಫಿಕ್ಸ್ ಆಗಬೇಕು ಏನು ಅಂತ, ನಾನು ಅನಾಥನಲ್ಲ, ನನ್ನ ಜೊತೆ ಯಾರಿದ್ದಾರೆ? ನನ್ನ ಜೊತೆ ಯಾರಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದರೂ ನಿಮ್ಗೆ ಯಾರೂ ಇಲ್ಲ, உங்களுக்கு ಯಾರೂ ಇಲ್ಲ ಅಂತ ಯಾರಾದರೂ ಹೇಳುವಾಗ ನೀವು ಹೇಳ್ಬೇಕು ಧೈರ್ಯವಾಗಿ, ನೀನು ಇವತ್ತೆಲ್ಲ ನಾಳೆ ಸತ್ತೋಗ್ತೀಯ, ಸಾಯದೆ ಜೀವಂತವಾಗಿರುವ ಪರ್ಮನೆಂಟ್ ಆಗಿರುವ ಯೇಸು ನನ್ನ ಜೊತೆ ಇದ್ದಾರೆ, ಹೋಗಪ್ಪ ಅಂತ ಹೇಳ್ಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅಂಥ ದೇವರ ಮಕ್ಕಳು ನಾವು. ಅವರು ನಮ್ಮನ್ನು ಕರೆದಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಓದ್ಬಿಡಿ ಅದನ್ನು. ಖಂಡಿತವಾಗಿಯೂ ನನಗೆ ಮನಸ್ಸಿದೆ, ಗುಣವೊಂದು ಎಂದರು. ತಕ್ಷಣವೇ ಅವನ ಕುಷ್ಠವು ಮಾಯವಾಯಿತು. ಯೇಸು ಅವನಿಗೆ, ಎಚ್ಚರಿಕೆ, ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೂಡದು, ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ, ಅನಂತರ ಮೋಶೆ ನಿಯಮಿಸಿರುವ ಪ್ರಕಾರ ಶುದ್ಧೀಕರಣ ವಿಧಿಯನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದರು. ಯಾಜಕನ ಬಳಿಗೆ ಹೋಗಪ್ಪ ನೀನು, ಯಾಕೆಂದ್ರೆ ಯಾವ ಕುಷ್ಠರೋಗಿಯೂ ಆಲಯದ ಒಳಗಡೆ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ದರಿಂದ ನಿನ್ನನ್ನು ಯಾರು ಹೊರಗಡೆ ಇಟ್ಟಿದ್ರೋ ಅವರಿಗೆ ಗೊತ್ತಾಗಲಿ, ಈ ಕುಷ್ಠವನ್ನು ವಾಸಿ ಮಾಡುವ ಲೋಕ ರಕ್ಷಕನು ಭೂಮಿಗೆ ಬಂದುಬಿಟ್ಟಿದ್ದಾನಂತೇಳಿ ಅವ್ರಿಗೆ ಮನವರಿಕೆ ಆಗಲಿ, ಹೋಗಿ ಹೇಳಪ್ಪ ಅಂತೇಳಿ. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಅಂಥ ದೇವರು ನಮ್ಮ ಮಧ್ಯೆ ಇದ್ದಾರೆ. ಅದು ಕನ್ನಡ ತೆಲುಗು ಎರಡರಲ್ಲೂ ಕೂಡ ಒಂದು ಹಾಡಿದೆ, ಏನು ಗೊತ್ತಾ?
ಎಂತ ಮಂಚಿ ದೇವಡವೇಸಯ್ಯ. ಗೊತ್ತಾ ನಿಮಗೆ? ತೆಲುಗು ಗೊತ್ತಾ? ಕನ್ನಡ ಆಡ್ತೀರಾ, ತೆಲುಗು ಆಡ್ತೀರಾ? ಪ್ರೈಸ್ ದ ಲಾರ್ಡ್. ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ. ಯಾಕೆ? ನಿನ್ನ ಸೇರಲು. ಹಾಲೆಲೂಯ. ನೋಡಿ, ಯೇಸು ಕ್ರಿಸ್ತರಲ್ಲಿ ಯಾರೆಲ್ಲ ಒಂದಾದ್ರೋ ಅವರ ಹೃದಯದಲ್ಲಿ ಯಾವ ಚಿಂತೆನೂ ಇಲ್ಲ, ಬಿಟ್ಬಿಟ್ರೆ ಎಲ್ಲ. ಪ್ರೈಸ್ ದ ಲಾರ್ಡ್. ಈ ಜಕಾಯ ಯೇಸುವಿನಲ್ಲಿ ಒಂದಾದ, ಅವನಿಗೆ ಆಸ್ತಿ ಬೇಡ, ಅವನಿಗೆ ಅಂತಸ್ತು ಬೇಡ, ಅವನಿಗೆ ಐಶ್ವರ್ಯ ಬೇಡ, ಅವನಿಗೇನು ಸಾಕಾಯ್ತು? ಈ ಹುಚ್ಚ ಪೌಲ, ಅವನಿಗೆ ಯೇಸುವಿನಲ್ಲಿ ಒಂದಾದ ಮೇಲೆ ಅವನಿಗೇನು ಸಾಕಾಯ್ತು? ಯೇಸು ಸಾಕಾಯ್ತು. ಬೇರೆ ಏನಾದರೂ ಬೇಕಾಯ್ತಾ ಆತನಿಗೆ? ಬೇರೆ ಏನೂ ಬೇಡ. ನನಗೆ ಯಾರು ಸಾಕು? ಯಾರು ಸಾಕು? ನಿಮಗೆ ಯಾರು ಬೇಕು? ವೆರಿ ಗುಡ್. ಯಾರು ಬೇಕು? ಯೇಸು ಬೇಕಾ? ಸಾಕಾ? ಬೇಕು, ಸಾಕು. ಪ್ರೈಸ್ ದ ಲಾರ್ಡ್. ಯೇಸು ಬೇಕು, ಅವ್ರು ಬಂದ ಮೇಲೆ ಅವರೇ ಸಾಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಆ ಒಳ್ಳೆಯ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆ ಒಳ್ಳೆಯ ದೇವರು ನಮ್ಮ ಜೊತೆ ಇದ್ದಾರೆ. ಆ ಒಳ್ಳೆಯ ದೇವನಿಗೆ ಸ್ತೋತ್ರ ಮಾಡೋಣವಾ? ಮಾಡೋಣವಾ? ಸಂತೋಷದಿಂದ ನಗ್ನಗ್ತಾ ಈ ಸಾಲುಗಳನ್ನು ಎಲ್ಲರೂ ಕೂಡ ಸಂತೋಷದಿಂದ ಒಟ್ಟಿಗೆ ಸೇರಿ ನಿಂತ್ಕೊಳ್ತೀರಾ? ಕರಂಗಿಲ್ಲ? ಓಕೆ. ಯಾರಿಗಾಗಲ್ವಾ ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ನಾವೆಲ್ಲರೂ ಸೇರಿ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಸಂತೋಷದಿಂದ ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ ಒಟ್ಟಿಗೆ ಸೇರಿ. ಸ್ತೋತ್ರ ಅಪ್ಪ. ಕುಷ್ಠದಿಂದ, ಪಾಪದ ಕುಷ್ಠದಿಂದ ಇದ್ದ ನನ್ನನ್ನ ಅಪ್ಪ ಯೇಸುವ ಕುಷ್ಠವನ್ನು ವಾಸಿ ಮಾಡಿ ನಿನ್ನ ಮಗನಾಗೆ ಮಗಳಾಗಿ ಆರಿಸಿಕೊಂಡೆ ಅಲ್ಲ. ಸ್ತೋತ್ರ ದೇವಾ, ಸ್ತೋತ್ರ ರಾಜ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಪೌಲ ಹೇಳ್ತಾನೆ, ನನ್ ಪಾಪಿ, ನನ್ ಪಾಪಿ, ನಿನ್ನನ್ನು ನೋಯಿಸ್ದೆ ಏಸಪ್ಪ ಅಂತ ಹೇಳಿ ಪೌಲ ಹೇಳ್ತಾನೆ. ಯೇಸು ಅವನ ಪಾಪವನ್ನು ತೊಳೆದು ಸ್ವರ್ಗದ ಮಗನಾಗಿ ಮಾರ್ಪಡಿಸಿದ್ರು, ಪರಲೋಕದ ಮಗನಾಗಿ ಮಾರ್ಪಡಿಸಿದ್ರು. ಆ ದೇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಒಬ್ಬೊಬ್ಬರ ಪಾಪಗಳನ್ನು ಅವರು ಹೊತ್ಕೊಂಡಿದ್ದಾರೆ, ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ನೀವು ದೇವರ ಮಕ್ಕಳು, ದೇವರ ಮಕ್ಕಳು ನೀವು. ಆ ದೇವರಿಗೆ ಸ್ತೋತ್ರ ಮಾಡೋಣ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ
ಪಾಪಿಯಾದ ನಾನು యేసయ్య ನಿನ್ನಿಂದ ದೂರ ಹೋದಾಗ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య ఎంత మంచి దేవుడవేసయ్యా ఎంత మంచి దేవుడవేసయ్యా చింతలన్నీ తీరేనయ్యా నిన్ను చేరగా ఎంత మంచి దేవుడవేసయ్యా నా చింతలన్నీ తీరేనయ్యా నిన్ను చేరగా ఎంత మంచి దేవుడవేసయ్యా ఎంత మంచి దేవుడవేసయ్యా ఎంత మంచి దేవుడవేసయ్యా చింతలన్నీ తీరేనయ్యా చింతలన్నీ తీరేనయ్యా నిన్ను చేరగా ఎంత మంచి దేవుడవేసయ్యా నా చింతలన్నీ తీరేనయ్యా నిన్ను చేరగా ఎంత మంచి దేవుడవేసయ్యా ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೋ ನನಗೆ ಗೊತ್ತಿಲ್ಲ, ಅವ್ರಿಗೆ ನೀವು ಇಷ್ಟ ಇಲ್ಲದೆ ಇರಬಹುದು, ನಿಮ್ಮನ್ನ ಅವರು ದೂರ ತಳ್ಳಿರಬಹುದು. ಯೇಸು ಇಲ್ಲಿ ಹೇಳ್ತಿದ್ದಾರೆ ಗೊತ್ತಾ, ಎತ್ತ ತಾಯಿ ನಿನ್ನನ್ನು ಕೈ ಬಿಟ್ಟರು ನಾನು ನಿನ್ನನ್ನು ಕೈ ಬಿಡೋದಿಲ್ಲ. ಆ ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ ಪ್ರಿಯರೇ, ಅವರು ನಿಮ್ಮನ್ನ ಕೈ ಹಿಡಿದು ನಡೆಸುವ ದೇವನಾಗಿದ್ದಾರೆ. ಆ ದೇವನಿಗೆ ಸ್ತೋತ್ರ ಮಾಡೋಣ ಎಲ್ಲರೂ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్య. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ యేసయ్య. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು, ನೀನು ಇಲ್ಲದೆ ನಾನು ಹೇಳ್ಬೇಕೆಲ್ಲರೂ, ಈ ಲೋಕದಲ್ಲಿ ಬದುಕಲಾರೆನು. ಯೇಸು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು, ಯೇಸು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ యేసయ్య. 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 ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ
ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ. ಬಾ ಯೇಸುವೇ ನನ್ನ ಬಾಳಿಗೆ, ಬಾ ಯೇಸುವೇ ನನ್ನ ಹೃದಯಕ್ಕೆ, ಬಾ ಯೇಸುವೇ ನನ್ನ ಬಾಳಿಗೆ, ಬಾ ಯೇಸುವೇ ನನ್ನ ಹೃದಯಕ್ಕೆ. ನನ್ನ ಯೇಸುವೇ ನನ್ನ ರಕ್ಷಕ, ನನ್ನ ಯೇಸುವೇ ನನ್ನ ವಿಮೋಚಕ, ನನ್ನ ಯೇಸುವೇ ನನ್ನ ರಕ್ಷಕ, ನನ್ನ ಯೇಸುವೇ ನನ್ನ ವಿಮೋಚಕ. ಬಾ ಯೇಸುವೇ, 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 ಬಾ ಯೇಸುವೇ. ಬಾ ರಕ್ಷಕ, ಬಾ ರಕ್ಷಕ, ಬಾ ರಕ್ಷಕ, ಬಾ ರಕ್ಷಕ, ಬಾ ರಕ್ಷಕ, ಬಾ ರಕ್ಷಕ, ಎಲ್ಲರೂ ಬಾ ರಕ್ಷಕ, ಬಾ ರಕ್ಷಕ. ನೀವೇ ನನ್ನ ಜೀವಾದೇವಾ, ನೀವೇ ನನ್ನ ರಕ್ಷಣೆ ದೇವಾ, ನೀವೇ ನನ್ನ ಜೀವಾದೇವಾ, ನೀವೇ ನನ್ನ ರಕ್ಷಣೆ ದೇವಾ. ನೀವೇ ನನ್ನ ಬಲವು ದೇವಾ, ನೀವೇ ನನ್ನ ಬಂಡೆಯು ದೇವಾ, ನೀವೇ ನನ್ನ ಬಲವು ದೇವಾ, ನೀವೇ ನನ್ನ ಬಂಡೆಯು ದೇವಾ. ಹಾಲೆಲೂಯಾ, 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 Hallelujah, glory, glory, Hallelujah, glory, 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 Hallelujah, glory, Hallelujah, 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 ಸ್ತೋತ್ರ. Hallelujah, Hallelujah. Hallelujah, 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 ಸ್ತೋತ್ರಪ್ಪ, 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 ಯೇಸುವೆ ಸ್ತೋತ್ರಪ್ಪ, ಯೇಸುವೆ ವಂದನೆ. ಕುಷ್ಠರೋಗಿಯನ್ನು ಮುಟ್ಟಿ ಗುಣಪಡಿಸಿದ ದೇವನೇ, ಇವತ್ತು ನಮ್ಮ ಒಳಗಡೆ ಇರುವ, ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಇರುವ ಎಲ್ಲ ಪಾಪವೆಂಬ ಕುಷ್ಠವನ್ನು ನಿನ್ನ ವಚನದ ಮುಖಾಂತರ ತೊಳೆದು ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರಪ್ಪ, ತೊಳೆದು ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರಪ್ಪ, 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 ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಆ ಒಳ್ಳೆಯ ದೇವರು ನಮ್ಮ ಮಧ್ಯೆ ಇದ್ದಾರೆ, ಅವ್ರು ನಮ್ಮೊಂದಿಗೆ ಮಾತನಾಡ್ತಾರೆ ಪ್ರಿಯರೇ. ನಮ್ಮಲ್ಲಿರ್ತಕ್ಕಂಥ ಬೇಡವಾದದ್ದೆಲ್ಲವನ್ನ ಕಿತ್ತಾಕ್ತಾರೆ ಪ್ರಿಯರೇ. ವಾಕ್ಯ ಹೇಳುತ್ತೆ, ಪರಲೋಕದ ತಂದೆ ನೆಡದ ಎಲ್ಲ ಗಿಡಗಳನ್ನ ಬೇರು ಸಮೇತವಾಗಿ ಕಿತ್ತು ಹಾಕ್ತೇನೆಂಬುದಾಗಿ. ಇವತ್ತು ನಮ್ಮಲ್ಲಿರುವಂಥ ಬೇಡವಾದದನ್ನ ತನ್ನ ವಾಕ್ಯಗಳ ಮುಖಾಂತರ ಕಿತ್ತು ಹಾಕ್ಲಿಕ್ಕಿದ್ದಾರೆ. ಆ ದೇವನ ಸ್ವರಕ್ಕೆ, ವಾಕ್ಯಗಳಿಗೆ ಕಿವಿ ಕೊಡಲು ನಮ್ಮ ಹೃದಯವನ್ನು ತೆರೆದುಕೊಡೋಣ. ದಾಹದಿಂದ ದೇವರ ವಾಕ್ಯಗಳನ್ನು ಆಲಿಸೋಣ.